ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ಸಾಧನೆ ಅಂದ್ರೆ ನಿನ್ನ ಹಾಗೆ ಮಾಡಬೇಕು. ಪಡಿತೀನಿ ಅನ್ನೋ ಹಠ, ಶತ್ರುಗಳ ಮೇಲೆ ಸೇಡನ್ನ ತೀರಿಸಿಕೊಳ್ಳೋ ನಿನ್ನ ರೀತಿ ಇದೆಯಲ್ಲ, ಅದು ನನ್ನ ಹಳೆಯ ದಿನಗಳನ್ನ ನೆನಪು ಮಾಡುತ್ತೆ. ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ. ನನ್ ಕಲೀಗ್ಸ್ ತುಂಬಾ ಜನ ಹೇಳ್ತಾ ಇರ್ತಾರೆ, ನಾನ್ ನಿಮ್ ಮಾನಸ ಪುತ್ರಿ ಅಂತ ಕಾಲು ಎಳಿತಾ ಇರ್ತಾರೆ. ನನ್ನ ಮಗಳಿದ್ದಿದ್ರೆ ನಿನ್ ತರನೇ ಇರ್ತಾ ಇದ್ಲು. ಈಗಲೂ ಹೇಳ್ತಾ ಇದ್ದೀನಿ, ನಿನ್ನ ನೋಡ್ತಾ ಇದ್ರೆ ನನ್ನ ಮಗಳನ್ನೇ ನೋಡ್ತಿರೋ ಹಾಗೆ ಕಾಣ್ತಿದೆ. ನಾನೇನ್ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ, ನಿಮ್ಮನ್ನ ನೋಡೋದಕ್ಕೆ ಡೈಲಿ ಬರ್ತೀನಿ. ಬರ್ಲೇಬೇಕು, ಬರ್ದಿದ್ರೆ ಯಾರು ಕೇಳ್ತಾರೆ? ಕಳೆದೋಗಿರೋ ನಿಮ್ ಮಗಳನ್ನ ನನ್ನಲ್ಲಿ ಕಾಣ್ತೀನಿ ಅಂತ ಎಮೋಷನಲ್ ಆಗ್ತಾ ಇದ್ರಿ. ನಾನು ಕೂಡ ನಿಮ್ಮಲ್ಲಿ ನನ್ನ ತಂದೆನ ನೋಡ್ತಾ ಇದ್ದೆ. ಪ್ರಿಯಾ, ಪ್ರಿಯಾ ನಿಂತ್ಕೋ. ಪ್ರಿಯಾ, ಪ್ರಿಯಾ ನಿಂತ್ಕೋ. ಮಾಡೋದನ್ನ ಮಾಡ್ಬಿಟ್ಟು ಈಗ ಬಂದು ಹೇಳಿದ್ರೆ ನಾನೇನು ಮಾಡ್ಲಿ? ಸಹಾಯ ಮಾಡ್ಬೇಕಂತ ಸಹಾಯ. ಸರ್, 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 ಬೇಡ ಸರ್. ಏನ್ ಸರ್, ನಾನು ಅಂದ್ರೆ ಅಷ್ಟು ತಾತ್ಸಾರನ? 3-4 ಸತಿ ಫೋನ್ ಮಾಡಿದ್ರು ಕಟ್ ಮಾಡ್ತಾ ಇದ್ರಿ. ಇಡೀ ದಿನ ನೀನು ಫೋನ್ ಅಟೆಂಡ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತ? ನೀನ್ ಯಾರು ಅಂತ ಗೊತ್ತಿಲ್ಲ ಸರ್. ಒಂದು ಮಾತು ಹೇಳ್ದೆ ಹೊರಟೋಗು ಪ್ಲೀಸ್. ಎಂತ ಕೆಲಸ ಮಾಡ್ಬಿಟ್ಟೆ ನಾನು?